ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಾಗವೇನಿ ರಾಜಪ್ಪ ಚಾನಲ್. ಇವತ್ತು ವಿಡಿಯೋಲಿ ನೋಡುವುದು ಪಾರ್ಟ್ ಟೈಮ್ ಜಾಬ್. ಹಾಯ್, ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾಗವೇನಿ ರಾಜಪ್ಪ ಇಯರ್. ಇವತ್ತು ನಿಮ್ಮೆಲ್ಲರಿಗೂ ಡೌಟ್ ಇತ್ತು ಪಾರ್ಟ್ ಟೈಮ್ ಜಾಬಲ್ಲಿ ವಿಡಿಯೋಸ್ ನೋಡೋದ್ರಲ್ಲಿ ಯಾವ ರೀತಿ ಅರ್ನ್ಸ್ ಮಾಡೋದು ಅಂತೇಳಿ. ವಾಚಿಂಗ್ ಆನ್ಲೈನ್ ವಿಡಿಯೋಸ್ ಹೇಗೆ ಅನ್ನೋದನ್ನ ನೋಡೋಣ. ಯಾವ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಹೇಗೆ ಅಂತೇಳಿ. ಆ್ಯಕ್ಚುಲಿ ನಾನು ಸಹ ಆ ಪಾರ್ಟ್ ಟೈಮ್ ಜಾಬ್ ಮಾಡ್ತಾಯಿದ್ದೀನಿ, ವಿಡಿಯೋಸ್ ಆನ್ಲೈನ್ ನೋಡೋದು. ಸೊ ನಾನು ಯೋಚನೆ ಮಾಡಿದೆ ನಿಮಗೂ ತಿಳಿಸೋಣ ಅಂತೇಳಿ. ಸೊ ಹಾಗಾಗಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ತೋರಿಸುತ್ತೆ, ಪ್ರೆಸ್ ಮಾಡಿ. ನಾನು ಪ್ರತಿದಿನ ಹಾಕೋ ವೀಡಿಯೋಸು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಗುಡ್ ಕಾಸ್ಕ್ ಅಂತ ಹೇಳಿದೆ. ಅದೇನು ಗುಡ್ ಕಾಸ್ ಅಂತ ಆಲ್ರೆಡಿ ನಾನು ವೀಡಿಯೋಸ್ ಪೋಸ್ಟ್ ಮಾಡಿದ್ದೀನಿ. ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ನನ್ನ ವೀಡಿಯೋಸ್ನ ಫುಲ್ಲಾಗಿ ವಾಚ್ ಮಾಡಿ. ಎಲ್ಲರೂ ನನ್ನ ವೀಡಿಯೋಸ್ನ ಫುಲ್ಲಾಗಿ ವಾಚ್ ಮಾಡಿ, ಕೊನೆ ತನಕ ಈ ವಿಡಿಯೋನ ನೋಡಿ. ನಿಮಗೆ ಪಾರ್ಟ್ ಟೈಮ್ ವಾಚಿಂಗ್ ವಿಡಿಯೋ ಆನ್ಲೈನ್ ಹೇಗೆ ಅನ್ನೋದು ಗೊತ್ತಾಗುತ್ತೆ. ಓಕೆನಾ? ಬನ್ನಿ ಇವಾಗ ವಿಡಿಯೋ ಒಳಗಡೆ ಹೋಗೋಣ. ಇದು ಪಾರ್ಟ್ ಟೈಮ್ ಜಾಬು. ಇದು ನಿಮ್ಮ ಜಾಬೇ ವಿಡಿಯೋಸ್ ನೋಡೋದು. ಪರ್ ಡೇ 6 ವೀಡಿಯೋಸ್ ನೋಡಲೇಬೇಕು. ನಾವು ಕೊಡ್ತೀರಿ ಟೈಮ್ ಸ್ಲಾಟಲ್ಲಿ. ಅದು ನನ್ನ ಟೈಮ್ ಸ್ಲಾಟ್ಸ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ಆ ಪರ್ಟಿಕ್ಯುಲರ್ ಟೈಮ್ ಸ್ಲಾಟಲ್ಲೇ ನೀವು ವಿಡಿಯೋನ ನೋಡಬೇಕಾಗುತ್ತೆ. ಪರ್ ಡೇ 6 ವೀಡಿಯೋಸ್ ನೋಡಲೇಬೇಕು ನೀವು. ಒಂದು ವಿಡಿಯೋಗೆ 3 ಪಾಯಿಂಟ್ಸ್ ಬರುತ್ತೆ. ಯಾವಾಗ ನಿಮಗೆ 3000 ಪಾಯಿಂಟ್ಸ್ ಸೇರುತ್ತೋ ಆ ಟೈಮಲ್ಲಿ ನಿಮ್ಮ ಅಕೌಂಟಿಗೆ 3000 ರುಪೀಸ್ ಡೆಪಾಸಿಟ್ ಆಗುತ್ತೆ. ಇದರಲ್ಲಿ ಕೆಲವೊಂದು ವಿಡಿಯೋಸ್ ನೋಡಾಗಿದ ಮೇಲೆ ನೀವು ಕೆಳಗಡೆ ಕಮೆಂಟ್ ಮಾಡಲೇಬೇಕು. ಅದಕ್ಕೆ ಇಟ್ಸ್ ಮ್ಯಾಂಡಿಟರಿ. ಓಕೆನಾ? ಇದರಲ್ಲಿ ಕೆಲವೊಂದು ಸ್ಪೆಷಲ್ ವಿಡಿಯೋಸ್ ಅಂತ ಕೆಲವೊಂದು ಪರ್ಟಿಕ್ಯುಲರ್ ಡೇಸ್ ಇರುತ್ತೆ. ಅದು ಆಫ್ಟರ್ 9:30 ಮೇಲೆ ಆ ವಿಡಿಯೋಸು ನೋಡಲೇಬೇಕಾಗುತ್ತೆ. ಇದರಲ್ಲಿ ಬಂದುಬಿಟ್ಟು ಬೆನಿಫಿಟ್ ಆಫ್ ಸ್ಟಾರ್ ಪ್ರೀಮಿಯಮ್ ಅಂತಲೂ ಇದೆ. ಸೊ ಇದು ಬಂದುಬಿಟ್ಟು ಒಂದು ವಿಡಿಯೋ ಆ 3 ಪಾಯಿಂಟ್ಸ್ ಇದೆ ಅಲ್ವಾ. ಸೊ 3000 ಪಾಯಿಂಟ್ಸು ನಿಮ್ಮ ಅಕೌಂಟಿಗೆ ಡೆಪಾಸಿಟ್ ಆಗುತ್ತೆ. ಇದರಲ್ಲಿ ಬಂದುಬಿಟ್ಟು ಎವ್ರಿ 3 ಮಂತ್ಸು 600 ರುಪೀಸ್ ನಿಮ್ಮ ಮೊಬೈಲ್ ರೀಚಾರ್ಜ್ ಆಗುತ್ತೆ. ಇಯರ್ಲಿ ಒನ್ಸು 15,000 ರುಪೀಸ್ ಕೊಡ್ತಾರೆ ನಿಮಗೆ ಮೊಬೈಲ್ ತೊಗೊಳ್ಲಿಕ್ಕೆ. ಆಮೇಲೆ ಎವ್ರಿ ಮಂತ್ 1 ಲಕ್ಕಿ ಡ್ರಾ ಕೂಪನ್ ನಿಮಗೆ ಹಾಕ್ತಾರೆ. ಅದರಲ್ಲಿ ಲಕ್ಕಿಯಾಗಿ ನಿಮ್ಗೆ ಏನು ಬೇಕಾದ್ರೂ ಗಿಫ್ಟ್ಸ್ ಬರ್ಬೋದು. ಸೊ ನೀವು ಇನ್ ಕೇಸ್ ಮೀಟಿಂಗ್ಸ್ ಅಟೆಂಡ್ ಮಾಡಬೇಕಾಗುತ್ತೆ. ಮೀಟಿಂಗ್ಸ್ ಅಟೆಂಡ್ ಮಾಡೋಕ್ಕಾಗಲ್ಲ ಅಂದರೆ ಇದು 200 ಕಿಲೋಮೀಟರ್ ಸರೌಂಡಿಂಗ್ಸಲ್ಲಿ ಮೀಟಿಂಗ್ಸ್ ಇರುತ್ತೆ. ಆಗೋದಿಲ್ಲ ಅಂದರೆ ನೋ ಪ್ರಾಬ್ಲಮ್, ಅದು ನಿಮ್ಮ ಇಷ್ಟ. ಹೋದರೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ, ಇಲ್ಲಾಂದರೆ ನೋ ಪ್ರಾಬ್ಲಮ್. ನಿಮಗೆ ನಾವು ಕೊಡೋ ಆ್ಯಪ್ ಡೀಟೇಲ್ಸಲ್ಲಿ ನಿಮಗೆ ಅಪ್ಡೇಷನ್ಸ್ ಬರ್ತಾ ಇರುತ್ತೆ. ನಿಮ್ಗೇನಾದ್ರು ಲಕ್ಕಿ ಡ್ರಾಪ್ ವಿನ್ ಆಯಿತು ಅಂದ್ರೆ ನಿಮ್ಮ ಕೊಟ್ಟಿರೋ ಅಡ್ರೆಸ್ಸಿಗೆ ಕಳಿಸ್ತಾರೆ. ಇದು ಮತ್ತು ಸ್ಟಾರ್ ಪರ್ಫಾರ್ಮೆನ್ಸ್ ಪ್ಲ್ಯಾನ್ ಅಂತ ಹೇಳಿದ್ನಲ್ವಾ, ಇದ್ರಲ್ಲಿ ಬಂದುಬಿಟ್ಟು ಎವ್ರಿ 3 ಇಯರ್ಸ್ ಒನ್ಸು ನಿಮಗೆ ಫಾರಿನ್ ಟ್ರಿಪ್ಪಿಗೂ ಕರ್ಕೊಂಡು ಹೋಗ್ತಾರೆ. ಆಮೇಲೆ 6th ಇಯರ್ ಈ ಕಂಪನಿ ಜಾಯ್ನ್ ಆಗಿ ನೀವು 6th ಇಯರ್ ಆಯಿತು ಅಂದರೆ 3 lakhs ಕ್ಯಾಶ್ ರಿವಾರ್ಡ್ ಕೊಡ್ತಾರೆ ನಿಮಗೆ. ಆದರೆ ಇದೆಲ್ಲ ಮೇನ್ ಬೇಸ್ಡ್ ವಿಡಿಯೋಸ್ ನೋಡಲೇಬೇಕು. ವಿಡಿಯೋಸ್ ನೋಡಿಲ್ಲ ಅಂದರೆ ನಿಮಗೆ ಏನೂ ಬರಲ್ಲ, ಆಯಿತಾ? ಇದು ಲೈಫ್ ಟೈಮು. ಕಂಪನಿ ಇರೋವರೆಗೂ ಕಂಪನಿ ಇರುತ್ತೆ ಅಂತ ವಿಶ್ ಮಾಡೋಣ. ಲೈಫ್ ಟೈಮು ಕಂಪನಿನೂ ಬೆಳೆಸೋಣ, ನಾವು ಬೆಳೆಯೋಣ ಜೊತೆಗೆ. ಓಕೆನಾ? ಆ ರೀತಿ ವಿಶ್ ಮಾಡ್ಕೊಳ್ಳೋಣ. ಸೊ 12th ಇಯರ್ ಬಂದುಬಿಟ್ಟು 12 lakhs ಕ್ಯಾಶ್ ರಿವಾರ್ಡ್ ಕೊಡ್ತಾರೆ. 18th ಇಯರ್ 24 lakh ಕ್ಯಾಶ್ ರಿವಾರ್ಡ್ ಕೊಡ್ತಾರೆ. ಇಷ್ಟು ಬಂದುಬಿಟ್ಟು ಇದು ಸ್ಟಾರ್ ಪರ್ಫಾರ್ಮರ್ ಪ್ಲ್ಯಾನಲ್ಲಿ ಬರುತ್ತೆ. ಇನ್ನೊಂದೇನು ಅಂದರೆ ಸೂಪರ್ ಪ್ರೀಮಿಯಂ ಪ್ಲ್ಯಾನ್ ಅಂತಿದೆ. ಇದಕ್ಕೆ 18,000 ರುಪೀಸ್ ಇರುತ್ತೆ. ಇದು 18,000 ರುಪೀಸ್ಗೆ ನಿಮಗೆ ಪ್ರಾಡಕ್ಟ್ಸ್ ಕೊಡ್ತಾರೆ, ನೀವು ಯೂಸ್ ಮಾಡ್ಕೊಳ್ಬೋದು. ಇದಾಗಿದ ಮೇಲೆ ಇದರಲ್ಲಿ ನಿಮಗೆ ಎವ್ರಿ ಮಂತ್ 12,000 ರುಪೀಸ್ ಸ್ಯಾಲರಿ ಕೊಡ್ತಾರೆ. ಆ 12,000 ರುಪೀಸ್ ಸ್ಯಾಲರಿ ಬೇಕು ಅಂದರೆ ನೀವು 6 ಮೆಂಬರ್ಸ್ ಜಾಯಿನ್ ಮಾಡ್ಬೋದು. ಇಲ್ಲ ಜಾಯಿನ್ ಮಾಡೋಕ್ಕಾಗಲ್ಲ ಅಂದರೆ 6 ಮಂತ್ ವೆಯ್ಟ್ ಮಾಡಬೇಕು. 6 ಮಂತ್ ವೆಯ್ಟ್ ಮಾಡಿದಾಗಿದ್ಮೇಲೆ ನಿಮಗೆ 12,000 ಸ್ಯಾಲ್ರಿ ಎವ್ರಿ ಮಂತ್ ಬರುತ್ತೆ. ಅಗೇನ್ ವಿಡಿಯೋಸ್ ವಾಚ್ ಮಾಡಲೇಬೇಕು. ಸೊ ವಿಡಿಯೋಸ್ ನೀವೇನು ವಾಚ್ ಮಾಡ್ತೀರಾ ಅದು ಪಾಯಿಂಟ್ಸ್ ಬರುತ್ತೆ, ಪ್ಲಸ್ ನಿಮ್ಮ ಸ್ಯಾಲ್ರಿನೂ ಬರುತ್ತೆ. ಇನ್ ಕೇಸ್ ನೀವು ರೆಫರ್ ಮಾಡಿರೋ ಜನಗಳು ಅವ್ರದ್ದೂ ಬರುತ್ತೆ. ಸೊ ಇಷ್ಟು ಬರುತ್ತೆ. ಆದರೆ ಇದರಲ್ಲಿ ಬಂದುಬಿಟ್ಟು 600 ಪ್ಲ್ಯಾನ್, ಫಸ್ಟ್ ಪ್ಲ್ಯಾನ್ ಹೇಳಿದ್ನಲ್ವಾ, ಅದರಲ್ಲಿ ಇರೋದಿಲ್ಲ. ಅಂದರೆ ಅದರಲ್ಲಿ 3 ಪಾಯಿಂಟ್ಸ್ ಬರುತ್ತೆ. ಇದರಲ್ಲಿ ನಿಮಗೆ 5 ಪಾಯಿಂಟ್ಸ್ ಬರುತ್ತೆ ಈಚ್ ವಿಡಿಯೋ ನೋಡೋದಕ್ಕೆ.
ಓಕೆನಾ. ಇದ್ರಲ್ಲಿ ಬಂದುಬಿಟ್ಟು ನಿಮಗೆ ಇನ್ನು ಬೇರೆದಲ್ಲ, ಎವ್ರಿ ಮಂತ್ 600 rupees ರೀಚಾರ್ಜ್ ಮಾಡೋದು, 3 months 600 rupees ರೀಚಾರ್ಜ್ ಮಾಡೋದು ಕೊಡ್ತಾರೆ. ಇಯರ್ಲಿ 15,000 rupees ಕೊಡ್ತಾರೆ ಮೊಬೈಲ್ ತೊಗೊಳ್ಳಿಕ್ಕೆ. ಇದೆಲ್ಲ ಸೇಮು, ಪಾಯಿಂಟ್ಸ್ ಮಾತ್ರ ಡಿಫ್ರೆನ್ಸ್ ಆಗುತ್ತೆ. ಒಂದು ವೀಡಿಯೋಗೆ 5 ಪಾಯಿಂಟ್ಸ್ ಸಿಗುತ್ತೆ. ಮತ್ತು ಇದರಲ್ಲಿ ಬಂದುಬಿಟ್ಟು ಎವ್ರಿ ಇಯರ್ ಫಾರಿನ್ ಟ್ರಿಪ್ ಇರುತ್ತೆ. ಆ 600 ಇದರಲ್ಲಿ ನಿಮಗೆ 3 yearsಗೆ ಫಾರಿನ್ ಟ್ರಿಪ್. ಬಟ್ 600 ಕೊಡೋದಲ್ಲಿ ರೀಫಂಡ್ ಆಗೋಗುತ್ತೆ ನಿಮಗೆ, 3 months ಒಳಗಡೆ ನಿಮಗೆ ರೀಫಂಡ್ ಆಗೋಗುತ್ತೆ. ಈ 18,000ಗೆ ನಿಮಗೆ ಪ್ರಾಡಕ್ಟ್ಸ್ ಕೊಟ್ಬಿಡ್ತಾರೆ. ಸೊ ಎರಡು ನೋಡೋಕೆ ಹೋದರೆ ನಮಗೆ 0 ಇನ್ವೆಸ್ಟ್ಮೆಂಟ್ ಇದು, ಓಕೆನಾ. ಸೊ 12th ಇಯರಲ್ಲಿ ಬಂದುಬಿಟ್ಟು 24 lakhs ಕ್ಯಾಶ್ ರಿವಾರ್ಡು, 18th ಇಯರು 50 lakhs ಕ್ಯಾಶ್ ರಿವಾರ್ಡ್ ಕೊಡ್ತಾರೆ. ಇದರಲ್ಲಿ ಟೈಮ್ ಇರುತ್ತೆ, ನಾನು ಹೇಳಿರೋ ಟೈಮು ಸೆಲೆಕ್ಟ್ ಮಾಡ್ಕೊಳ್ಳಿ, ಮೇಲೆ ಕೊಟ್ಟಿದ್ದೀನಿ ನೋಡಿ, ಆ ಟೈಮ್ನ ಸ್ಲಾಟ್ಸ್ ಕೊಡ್ತೀರಿ. ಎಕ್ಸಾಂಪಲ್ ಈಚ್ ಸ್ಲಾಟ್ಸ್ ಇರುತ್ತೆ 5 AM ಇಂದ 7:45ವರೆಗೂ ಒನ್ ಟೈಮ್ ಸ್ಲಾಟ್ ಇರುತ್ತೆ. ಆ ಟೈಮ್ ಒಳಗಡೆ ಮಾತ್ರ ನೀವು ವಿಡಿಯೋ ನೋಡಬೇಕು. ವಿಡಿಯೋ ಮಿನಿಟ್ಸ್ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ಲಿ 4 to 8 minutes ಇರುತ್ತೆ, ಅಪ್ರಾಕ್ಸಿಮೇಟ್ಲಿ 10 minutes ಇರುತ್ತೆ. ಸೊ ಈಚ್ ವಿಡಿಯೋ ನೋಡೋಕ್ಕೆ ಈಚ್ ಟೈಮ್ ಸ್ಲಾಟ್ ಇರುತ್ತೆ. 6 videos ನೋಡೋಕ್ಕೆ 6 ಟೈಮ್ ಸ್ಲಾಟ್ ಕೊಡ್ತೀರಿ ಒಂದು ದಿನಕ್ಕೆ. ಅದರಲ್ಲಿ ಬ್ಲೂ ವೇ ಮತ್ತು ಗ್ರೀನ್ ವೇ ಅಂತಿರುತ್ತೆ. ಯಾಕಂದರೆ ಕೆಲವೊಂದು ಸ್ಟೂಡೆಂಟ್ಸ್ ಇರ್ತಾರೆ, ಅವರು ಕ್ಲಾಸ್ ರೂಮ್ಸಲ್ಲಿದ್ದಾಗ ವೀಡಿಯೋಸ್ ನೋಡೋಕೆ ಆಗೋದಿಲ್ಲ. ಸೊ ಅವ್ರಿಗಂತಲೇ ಬೇರೆ ಟೈಮಿಂಗ್ಸ್ ಇರುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಬೇಕು ಅಂದರೆ. ಯಾವುದಾದ್ರು ಆದರೆ ಇದು ಒನ್ ಟೈಮ್ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಆಮೇಲೆ ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಇಮೇಲ್ ID ಕೊಟ್ಟಿರ್ತೀನಿ. ಆ ಇಮೇಲ್ IDಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಇದು ಪಾರ್ಟ್ ಟೈಮ್ ಜಾಬ್ ವೀಡಿಯೋಸ್ ನೋಡೋದು, ನನಗೆ ಇಮೇಲ್ ಮಾಡಿ ನಿಮ್ಮ ಫೋನ್ ನಂಬರ್ ಸಮೇತ. ಸೊ ನಾನು ನಿಮಗೆ ವಾಟ್ಸಪ್ಪಲ್ಲಿ ಪಿಂಗ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಕ್ಲಾರಿಫೈ ಬೇಕು, ಡೀಟೇಲ್ಸ್ ಬೇಕು ಅಂದರೆ ಇಟ್ಸ್ ಟೋಟಲಿ 0 ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಸ್ಕೀಮ್. ವೀಡಿಯೋಸ್ ನೋಡೋದ್ರಲ್ಲಿ ನೀವು ಅರ್ನ್ ಮಾಡ್ಬೋದು. ಇಟ್ಸ್ ಅನ್ ಲೈಫ್ ಟೈಮ್. ಇದರಲ್ಲಿ ನಿಮಗೆ ಎವ್ರಿ 3 months 600 ರೀಚಾರ್ಜ್ ಕೊಡ್ತಾರೆ, 15,000 rupees ಇಯರ್ಲಿ ಕೊಡ್ತಾರೆ. ಲಕ್ಕಿ ಡ್ರಾ ಅಲ್ಲಿ ನಿಮ್ಮ ಹೆಸರು ಹೋಗುತ್ತೆ ಎವ್ರಿ ಮಂತು. ಪ್ಲಸ್ ಇದರಲ್ಲಿ ನೀವು ಇಷ್ಟು ವರ್ಷಕ್ಕೆ ಇಷ್ಟು ಅಮೌಂಟ್ ಅನ್ನೋದು ಇರುತ್ತೆ. ನಿಮ್ಗೆ ಯಾರು ಕೊಡ್ತಾರೆ ಹೇಳಿ ಇಷ್ಟು ಎಲ್ಲ ಫ್ರೀಯಾಗೆ? ಆದರೆ ವೀಡಿಯೋಸ್ ನೋಡಲೇಬೇಕು, ಕಮೆಂಟ್ಸ್ ಹಾಕಲೇಬೇಕು. ಕೆಲವ್ರಿಗೆ ಡೌಟ್ ಇರುತ್ತೆ, ಯಾಕೆ ಇವರು ಇದೆಲ್ಲ ಮಾಡ್ತಿದ್ದಾರೆ, ಏನಕ್ಕೋಸ್ಕರವಾಗಿ ಮಾಡ್ತಿದ್ದಾರೆ, ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತೇಳಿ. ಏನಕ್ಕಂದರೆ ಇವಾಗ ಅಡ್ವರ್ಟೈಸ್ಮೆಂಟ್ ಬರುತ್ತೆ ವೀಡಿಯೋಸಲ್ಲಿ, ಆ ಅಡ್ವರ್ಟೈಸ್ಮೆಂಟು ನಾವುಗಳು ನೋಡ್ತೀರಿ. ಇದರಲ್ಲಿ ತುಂಬ ಜನ ಅಡ್ವರ್ಟೈಸ್ ನೋಡ್ತಾ ಇರ್ತೀರಿ. ಯಾಕಂದರೆ ಇವಾಗ ನ್ಯೂಸ್ ಪೇಪರಲ್ಲಿ ಕೊಡ್ತಾರೆ, ಟಿ ವಿಯಲ್ಲಿ ಕೊಡ್ತಾರೆ. ನ್ಯೂಸ್ ಪೇಪರ್ ಕೊಡ್ತೀರಿ, 1 ನಿಮಿಷ ನೋಡ್ತೀರಿ, ತೆಗ್ದು ಬಿಸಾಕ್ತೀರಿ. ಟಿ ವಿ ಚಾನಲ್ಸಲ್ಲಿ ಕೊಡ್ತಾರೆ, ಬಂದಿದ ತಕ್ಷಣ ಸಮ್ಟೈಮ್ಸ್ ಚಾನಲ್ಸ್ನ ಚೇಂಜ್ ಮಾಡಿಬಿಡ್ತೀರಿ ನಾವು. ಅದೇ ಇದರಲ್ಲಿ ವಿಡಿಯೋ ನೋಡಬೇಕಾದಾಗ ಎವ್ರಿ ಟೈಮ್ ನಿಮಗೆ ಆ ಏನು ಸೆಕೆಂಡ್ಸ್ ವಿಡಿಯೋ 2 minutes ಆಗ್ಬೋದು, 3 minutes ಆಗ್ಬೋದು, ಬಿಫೋರ್ 10 minutes ವಿಡಿಯೋ ಆಗಿರ್ಬೋದು, ಆ 6 ಟೈಮ್ ಸ್ಲಾಟಲ್ಲಿ ಕೊಟ್ಟಿರೋದ್ರಲ್ಲಿ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಹೇಳಿರ್ತೀನಲ್ವ, ಆ ಟೈಮಲ್ಲಿ ವಿಡಿಯೋ ನೋಡಬೇಕಾದಾಗ ಆ ಸ್ಕ್ರೀನ್ ಮೇಲೆ ನೀವು ವಿಡಿಯೋ ನೋಡಬೇಕಾದಾಗ ಆ ಸ್ಕ್ರೀನ್ ಮೇಲೆ ಪಾಪಪ್ ಒಂದು ಇದು ವಿಂಡೋ ಓಪನ್ ಆಗ್ತಾ ಇರುತ್ತೆ. ಆ ವಿಂಡೋದಲ್ಲಿ ನೀವು ವಿಡಿಯೋ ನೋಡ್ತಾ ಇದ್ದೀರೋ ಇಲ್ವೋ ಅನ್ನೋದು ಕೇಳುತ್ತೆ. ಆವಾಗ ಅದ್ರ ಪಕ್ಕ ಇರೋ ಎಸ್ ಬಟನ್ನ ಪ್ರೆಸ್ ಮಾಡ್ತಾ ಇರಬೇಕು. ಆ ವಾಟ್ ಎವರ್ ಸೆಕೆಂಡ್ಸ್ ವಿಡಿಯೋ ಇರುತ್ತೆ, 2 minutes 10 minutes ಒಳಗಡೆ ವಿಡಿಯೋದಲ್ಲಿ ತುಂಬ ಸತಿ ಬರ್ಬೋದು, 1 ಸತಿ ಬರ್ಬೋದು, 2 ಸತಿ ಬರ್ಬೋದು, ಎಷ್ಟು ಸತಿ ಆದರೂ ಬರ್ಬೋದು. ಆ ಸ್ಕ್ರೀನ್ ಮೇಲೆ ಇರೋ ಪಾಪಪ್ ವಿಂಡೋ ಓಪನ್ ಆಗ್ತಾ ಇರುತ್ತೆ. ಯಾಕಂದರೆ ನಾವು ಆ ವಿಡಿಯೋನ ನೋಡಬೇಕು, ಅದೇ ನಮ್ಮ ಕೆಲಸ. ಅದಕ್ಕೋಸ್ಕರವಾಗ್ಲೇ ಅವರು ನಮಗೆ ಪೇ ಮಾಡೋದು. ಯಾಕಂದರೆ ಅವರು ಅಡ್ವರ್ಟೈಸ್ಮೆಂಟ್ ಕಂಪನಿ ಹತ್ರ ಅಮೌಂಟ್ ತೊಗೊಳ್ತಾರೆ. ಸೊ ಆ ಅಮೌಂಟಲ್ಲಿ ಸರ್ಟನ್ ಪರ್ಸೆಂಟೇಜ್ ನಮಗೆ ಕೊಡ್ತಾರೆ. ಸೊ ಹಾಗಾಗಿ ಆ ಅಡ್ವರ್ಟೈಸ್ಮೆಂಟ್, ಇವಾಗ ದೀಪಾವಳಿಗೆ ಏನೋ ಒಂದು ಜ್ಯುವೆಲರಿ ಅಡ್ವರ್ಟೈಸ್ ಬರ್ಬೋದು, ಇಲ್ಲ ವೆಹಿಕಲ್ಸ್ ಬರ್ಬೋದು, ಇಲ್ಲ ದಸರಾದೇನಾದರೂ ಬರ್ಬೋದು. ಸೊ ಏನಾದರೂ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಆವಾಗ ಅದನ್ನು ನಾವು ಗಮನ ಇಟ್ಟು ಅಬ್ಸರ್ವ್ ಮಾಡ್ತೀರಾ ಇಲ್ವಾ ಅನ್ನೋದಕ್ಕೆ ಇದು ಒಂದು ಅಡ್ವರ್ಟೈಸ್ಮೆಂಟ್ ಇಂದ ನಮಗೆ ಅವರು ಸ್ವಲ್ಪ ನಮಗೆ ಶೇರ್ ಅಮೌಂಟ್ ಕೊಡ್ತಾರೆ. ಸೊ ಹಾಗಾಗಿ ಇದು ವರ್ಕ್ ಫ್ರಮ್ ಹೋಮ್ ಪಾರ್ಟ್ ಟೈಮ್ ಜಾಬ್ ಅಂತ ಹೇಳೋದು. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಈ ವಿಡಿಯೋನ ಬೇರೆ ವೀಡಿಯೋಸ್ ಎಲ್ಲ ನಾವು ಆಟೋ ರೊಟೇಟ್ ಕೊಟ್ಟರೆ ವಿಡಿಯೋ ಟರ್ನ್ ಆಗುತ್ತೆ. ಬಟ್ ಈ ವಿಡಿಯೋದಲ್ಲಿ ಆಟೋ ರೊಟೇಟ್ ಕೊಟ್ಟರೆ ಟರ್ನ್ ಆಗೋದಿಲ್ಲ. ಇದು ಟಿ ವಿಯಲ್ಲಿ ನೋಡೋ ಥರ ಮೇಲೆ ಕೆಳಗಡೆ ಬ್ಲ್ಯಾಕ್ ಬರುತ್ತೆ ಅಲ್ವಾ, ಆ ರೀತಿ ಒಂದು ಸ್ಕ್ರೀನಲ್ಲಿ ಈ ವಿಡಿಯೋಸ್ ಪ್ಲೇ ಆಗುತ್ತೆ. ಸೊ ಇವಾಗ ಮೇ ಬಿ ತುಂಬ ಚೆನ್ನಾಗಿರೋ ಆ ಡೌಟು ಕ್ಲಿಯರ್ ಆಗಿರುತ್ತೆ.
6 ಟೈಮ್ ಸ್ಲಾಟಲ್ಲಿ ಆ ಹೇಳಿರೋ ಟೈಮಿಂಗ್ಸಲ್ಲಿ ನೀವು ಆ ವೀಡಿಯೋಸ್ನ ನೋಡಬೇಕು ಅಂತ ಹೇಳಿದೆ. ಸೊ ಇದರಲ್ಲಿ ನಿಮಗೆ ಮಂತ್ಲಿ 3 ಟೈಮ್ಸ್ ವೀಡಿಯೋ ಸ್ಕಿಪ್ ಮಾಡೋದು ಪರ್ಮಿಷನ್ ಇರುತ್ತೆ. ಅಂದರೆ ಇಂಟೆನ್ಷನಲಿ ಮಾಡೋಂಗಿಲ್ಲ. ಇನ್ ಕೇಸ್ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇತ್ತು ವೀಡಿಯೋ ನೋಡೋಕ್ಕಾಗಲ್ಲ ಅಂದಾಗ ಪರ್ಮಿಷನ್ ಅಂತ ಒಂದು ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ಅದರಲ್ಲಿ ನೀವು ಇನ್ಫಾರ್ಮ್ ಮಾಡ್ಬೋದು, ಈ ಥರ ನನ್ನ ಸ್ಕಿಪ್ ಆಯಿತು ಅಂತೇಳಿ. ಅಂದರೆ ಮಂತ್ಲಿ 3 ಟೈಮ್ಸ್ ಮಾತ್ರ ಪರ್ಮಿಷನ್ ಇರುತ್ತೆ. ಅದಕ್ಕೂ ಮೇಲೆ ಏನಾದರೂ ಆಯಿತು ಅಂದರೆ ನೀವು ಯಾರಿಗಾದ್ರೂ ಒಂದು ಫ್ರೆಂಡನ್ನು ರೆಫರ್ ಮಾಡ್ಬೋದು. ಆಮೇಲೆ ಇದು ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಮಾತ್ರ ಫ್ರೆಂಡ್ನ ರೆಫರ್ ಮಾಡೋದಂತಲ್ಲ, ನೀವು ಬೇರೆ ಇದಕ್ಕೆ ಜಾಯ್ನ್ ಆದಮೇಲೂ ನೀವು ಫ್ರೆಂಡ್ಸ್ನ ರೆಫರ್ ಮಾಡ್ಬೋದು. ಮತ್ತು ನೀವು ಅರ್ನಿಂಗ್ಸ್ ತುಂಬ ಆಗುತ್ತೆ ಅದರಿಂದ. ಇದು ಯಾವುದೇ ರೀತಿ ಚೈನ್ ಆಗ್ಬೋದು, ನೆಟ್ವರ್ಕ್ ಮಾರ್ಕೆಟಿಂಗ್ ಆಗ್ಬೋದು ಅಲ್ಲ. ಇದರಲ್ಲಿ ನಿಮಗೆ ಬೇಕು ಅಂದರೆ, ಇನ್ಕಮ್ ಜಾಸ್ತಿ ಬೇಕು ಅಂದರೆ ರೆಫರ್ ಮಾಡ್ಬೋದು. ಇಲ್ಲ ಬೇಡ ನಾನು ಒಬ್ಬರೇ ನೋಡ್ತೀನಿ ಅಂದ್ರೂ ನೋ ಪ್ರಾಬ್ಲಮ್, ನೀವು ಒಬ್ಬರೇ ನೋಡ್ಬೋದು. ಓಕೆನಾ? ಸೊ ಆ ರೀತಿ ಅದು ನಿಮ್ಮ ಇಷ್ಟ. ಅದು ಈ ಕಂಪನಿಯಲ್ಲಿ ನೀವು ಎಷ್ಟು ವರ್ಷ ಇರುತ್ತೋ ಅಷ್ಟು ಅಡಿಷ್ನಲ್ ಬೋನಸ್ಗಳು ನಿಮಗೆ ಬರ್ತಾ ಹೋಗುತ್ತೆ, ಅಷ್ಟೇ ಇನ್ಕಮ್ಮು ಬರ್ತಾ ಹೋಗುತ್ತೆ. ಸೊ ನೀವು ಕಂಪನಿಯಲ್ಲಿ ಇರಿ, ಇದು ಇನ್ಕಮ್ ಎಕ್ಸ್ಟ್ರಾ ಮಾಡ್ಕೊಳ್ಳಿ, ಅರ್ನಿಂಗ್ಸ್ ಮಾಡಿ. ನಾವು ಯಾವುದೋ ಕೆಲ್ಸಕ್ಕೆ ಹೋಗಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ 10,000 15,000ಗೆ ಇನ್ಕಮ್ ಮಾಡೋದಕ್ಕಿಂತ ಇದು ಜಸ್ಟ್ ಮನೇಲೇ ಕುಂತು ಒಂದು ದಿನಕ್ಕೊಂದು 10 to 15 20 ಮಿನಿಟ್ಸ್ ಸ್ಪೆಂಡ್ ಮಾಡ್ಬೋದಾ? ಸೊ ಅದರಲ್ಲಿ ನೀವು ಎಷ್ಟೋ ಅರ್ನಿಂಗ್ಸ್ ಮಾಡ್ಬೋದು. ಇಟ್ಸ್ ಆ್ಯಂಡ್ ಪಾರ್ಟ್ ಟೈಮ್ ಜಸ್ಟ್ ವಾಚಿಂಗ್ ವಿಡಿಯೋ ಅನ್ನೋ ಕಾನ್ಸೆಪ್ಟ್ ಅಂದ್ರೆ ಎಲ್ಲರಿಗೂ ಒಂಥರ ಹೈ ಕ್ಯಾಚಿಂಗ್ ಆಗುತ್ತೆ. ಇದೇನಪ್ಪ ಈ ಥರ ಇದೆ ಅಂತೇಳಿ. ಸೊ ಇವಾಗ ನಾನು ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಯಾವ ಥರ ಫೀಲ್ ಆಗಿದೆಯೋ ನನಗೆ ಗೊತ್ತಿಲ್ಲ. ಇಂಟ್ರೆಸ್ಟ್ ಇದ್ದರೆ ನಾನು ಹೇಳಿರೋ ಪ್ರಕಾರ ಡಿಸ್ಕ್ರಿಪ್ಷನಲ್ಲಿ ನಾನು ಡೀಟೇಲ್ಸ್ ಕೊಟ್ಟಿರ್ತೀನಿ, ಪಿಂಗ್ ಮಾಡಿ ಬೇಕಂದರೆ. ಸೊ ಗ್ರ್ಯಾಬ್ ಮಾಡಿ ನೀವು ಬೆಳಿಬೇಕು ಅಂದರೆ. ಓಕೆನಾ? ಆ 600 ರುಪೀಸು ಏನಕ್ಕೆ ತೊಗೊಳ್ತಾರೆ, ಏನಕ್ಕೆ ರೀಫಂಡ್ ಮಾಡ್ತಾರೆ ಅನ್ನೋದು. ಯಾಕೆ ಅಂದರೆ ಇವಾಗ ಒಂದು ಕಂಪನಿಯಲ್ಲಿ ಸೇರಿಕೊಂಡಾಗ ಆ ಕಂಪನಿಯಲ್ಲಿ 3 ಮಂತ್ಸು 6 ಮಂತ್ಸು ಪ್ರೊಬೇಷನರಿ ಪೀರಿಯಡ್ ಅನ್ನೋದು ಇರುತ್ತೆ. ಸೊ ಅದಾಗಿದ ಮೇಲೆ ಕೆಲವೊಂದು ಇಂಕ್ರಿಮೆಂಟ್ಸು ಪ್ರಮೋಷನ್ಸು ಎಲ್ಲ ಆಗುತ್ತೆ. ಸೊ ಅದೇ ರೀತಿಯೇ ಇದರಲ್ಲೂ ಲೈಕ್ ಇಂಕ್ರಿಮೆಂಟು ಪ್ರಮೋಷನ್ಸ್ ಅಂದರೆ ಬೋನಸ್ ಆಪ್ಷನ್ಸ್ ಎಲ್ಲ ಇರುತ್ತೆ. ಇವಾಗ ಇದರಲ್ಲಿ ನಾವು ಒಂದು ID ಕ್ರಿಯೇಟ್ ಮಾಡಿ ಕೊಡ್ತೀರಿ ನಿಮಗೆ. ಆ ID ತುಂಬ ಜನ ಸುಮ್ಮನೆ ಕೇಳಿಬಿಟ್ಟು ನಾವು ಅವ್ರಿಗೆಲ್ಲ ID ಕೊಟ್ಟರೆ ಅವರು 1 ದಿನ 2 ದಿನ ವೀಡಿಯೋ ನೋಡಿ ಅಯ್ಯೋ ಅಂತ ಬಿಸಾಕ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ನಾವು 600 ರುಪೀಸು ಸೆಕ್ಯೂರಿಟಿ ಡೆಪಾಸಿಟ್ ರಿಜಿಸ್ಟ್ರೇಷನ್ ಅಂತೇಳಿ ತೊಗೊಳ್ತೀರಿ. ಅವಾಗ ಏನಾಗುತ್ತೆ, ಇಂಟ್ರೆಸ್ಟ್ ಬರುತ್ತೆ ಅವ್ರಿಗೆ. ಅಯ್ಯೋ ಓಕೆಪ್ಪ, ನಾವು 600 ರೂಪಾಯಿ ಕೊಟ್ಟಿದ್ದೀರಾ, ಈ ವಿಡಿಯೋಸ್ ಅಟ್ಲೀಸ್ಟ್ ನೋಡಿಬಿಡೋಣ ಅನ್ನೋ ಒಂದು ಇಂಟೆನ್ಷನ್ ಬರುತ್ತೆ ಅವ್ರಿಗೆ. ಸೊ ಅಟ್ಲೀಸ್ಟ್ ಆ ಒಂದು ಇದಕ್ಕಾದರೂ ನೀವು ಅಟ್ಲೀಸ್ಟ್ 3 ಮಂತ್ಸ್ ಚೆಕ್ ಮಾಡೋಕ್ಕಾದರೂ, ಇಲ್ಲ ಈ ಕಂಪನಿಯಲ್ಲಿ ಕಂಟಿನ್ಯೂಸ್ ಆಗಿ ಇರಬೇಕು ಅನ್ನೋ ಆಸೆ ಇದ್ದರೆ ನಿಮಗೆ 3 ಮಂತ್ಸ್ ನೋಡಿ, ಆಮೇಲೆ ನೋಡಿ ನಿಮ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅದರಿಂದ ಅಂತ. ಆ 3 ಮಂತ್ಸ್ ಆಗಿದ ತಕ್ಷಣ ನಿಮಗೆ 600 ರೀಫಂಡ್ ಮಾಡ್ತಾರೆ. 3 ಮಂತ್ಸ್ ಆಗಿದ ತಕ್ಷಣ 600 ರುಪೀಸ್ ಮೊಬೈಲ್ ರೀಚಾರ್ಜಿಗೆ ಕೊಟ್ಬಿಡ್ತಾರೆ. ಸೊ ನಿಮಗೆ ಇದರಲ್ಲಿ ಝೀರೋ ಆಯ್ತಲ್ವಾ, ಝೀರೋ ಇನ್ವೆಸ್ಟ್ಮೆಂಟು. ಸೊ ಆ ಒಂದು ಇಂಟೆನ್ಷನ್ಗೋಸ್ಕರ ನಾವು 600 ಕಲೆಕ್ಟ್ ಮಾಡ್ತೀರಿ. ಇದು ನೀವು ಡೆಸ್ಕ್ಟಾಪ್ ಆಗ್ಬೋದು, ಲ್ಯಾಪ್ಟಾಪ್ ಆಗ್ಬೋದು, ವೀಡಿಯೋಸ್ ನೋಡೋಕ್ಕೆ ಆಗೋದಿಲ್ಲ. ಇದು ನಿಮ್ಮ ಹತ್ರ ಮೊಬೈಲ್ ಇರಬೇಕು. ಇದು ಒಂದೇ ಮೊಬೈಲಲ್ಲಿಂದನೇ ಈ ವಿಡಿಯೋಸ್ನ ನೋಡಬೇಕು. ಯಾಕಂದರೆ ಒಂದು ID ಕೊಡ್ತೀರಿ, ಆ ಒಂದು IDನ ನೀವು ಒಂದೇ ಮೊಬೈಲಲ್ಲಿ ಯೂಸ್ ಮಾಡೋಕ್ಕಾಗೋದು. 2 ID ತೊಗೊಂಡು ಒಂದೇ ಮೊಬೈಲಲ್ಲಿ ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಇದು ಪ್ಯೂರ್ಲಿ ಇಂಡಿಯನ್ ಬೇಸ್ ಕಂಪನಿ. ಇದು ತಮಿಳ್ನಾಡು ಮಧುರೈಯಲ್ಲಿದೆ. ಅವ್ರದ್ದು ಬ್ರ್ಯಾಂಚಸ್ಸು ಇದೆ. ಅಂದರೆ ತಮಿಳ್ನಾಡು ಅಲ್ಲಿ ಮಾತ್ರ ಬ್ರ್ಯಾಂಚಸ್ಸು ಇರೋದು. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಅವರು ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಬೆಲ್ ಬಟನ್ ಇದೆ, ಪ್ರೆಸ್ ಮಾಡಿ. ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ಬರುತ್ತೆ. ನಾ ಪ್ರತಿದಿನ ಹಾಕೋ ವೀಡಿಯೋಸು ನೋಟಿಫಿಕೇಷನ್ ಬರುತ್ತೆ. ಈ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿರೋದು ಗುಡ್ ಕಾಸಿಗೋಸ್ಕರ. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್ ಮೀ. ಬಿ ಸೇಫ್.